ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಜನರ ಶ್ರಮದ ಶಕ್ತಿ ಸಾಗರವೇ ಇದೆ ಎಂಬುದನ್ನು ತಿಳಿದವನೇ ನಿಜವಾದ ಮನುಷ್ಯ. ಇದನ್ನು ಹೇಳಿರೋರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅಲ್ವಾ. ಒಂದು ತುತ್ತು ಅನ್ನ ತಿನ್ನಬೇಕಾದ್ರೆ ಅದರ ಹಿಂದೆ ಎಷ್ಟು ಜನರ ಶ್ರಮ ಇದೆ ಅನ್ನೋದನ್ನು ತಿಳ್ಕೊಂಡವನೇ ಮನುಷ್ಯ. ಸುಮ್ಮನೆ ಅನ್ನ ತಿಂತೀವಿ, ಬಿಸಾಕ್ತೀವಿ, ಮಾಡಬಾರ್ದು. ಒಂದು ತುತ್ತು ಅನ್ನ ಬೆಳಿಬೇಕಾಗಿದ್ದರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದನ್ನು ನಾವು ಅರ್ಥಕೋಬೇಕು ಫಸ್ಟು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಚೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೋಬೇಕಲ್ಲಿ ಅಂತ ಹೇಳ್ತೀವಿ. ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹೊರಗಿನ ಆಸನದ ಮೇಲೆ ಸ್ವಲ್ಪ ಹೊತ್ತು ಏಕೆ ಕುಳಿತುಕೋಬೇಕು? ದೇವಾಲಯಗಳಿಗೆ ಹೋದಾಗ ದೇವರ ದರ್ಶನ ಮುಗಿಸಿ ನಮಸ್ಕಾರ ಮುಗಿದ ನಂತರ ಒಂದೆರಡು ನಿಮಿಷ ಹೊರಗೆ ಕುಳಿತುಕೊಳ್ಳುವುದು ಸಂಪ್ರದಾಯ. ಆದರೆ ಕುಳಿತಾಗ ನಾವು ದರ್ಶನ ಮಾಡಿದ ದೇವರನ್ನು ನೆನೆಸಿಕೊಂಡು ಈ ಕೆಳಗಿನ ಶ್ಲೋಕವನ್ನು ಹೇಳಿಕೊಂಡು ಪ್ರಾರ್ಥಿಸಿಕೊಳ್ಳಬೇಕು. ಇದನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡಲಾಗಿದೆ. ವಾಸ್ತವವಾಗಿ ಇಂದಿನ ಜನರು ಈ ಶ್ಲೋಕವನ್ನು ನಾವೇನು ಮಾಡ್ತೀವಿ, ಮರೆತು ಬಿಟ್ಟಿದ್ದೀವಿ. ನಾವೆಲ್ಲ ಈಗ ಅದನ್ನು ತಿಳ್ಕೋಬೇಕು. ಈ ಜಗತ್ತನ್ನು ಆಲೋಚಿಸಿ ಮತ್ತು ಮುಂದಿನ ಪೀಳಿಗೆಯೊಂದಿಗೆ ನಾವು ಹಂಚ್ಕೋಬೇಕು. ಅನಾಯಾಸೇನ ಮರಣಂ ವಿನಾ ದೈನೇನ ಜೀವನಂ ದೇಹಾಂತ ತವ ಸಾನ್ನಿಧ್ಯಂ ದೇಹಿಮೇ ಪರಮೇಶ್ವರ. ಈ ಶ್ಲೋಕದ ಅರ್ಥ ಏನಂದರೆ, ಅನಾಯಾಸೇನ ಮರಣಂ ಅಂದರೆ ನಮ್ಮ ಅಂತ್ಯಕಾಲದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸಾಯಬೇಕು ಮತ್ತು ಅನಾರೋಗ್ಯಕ್ಕೆ ಒಳಗಾದ ನಂತರ ಎಂದಿಗೂ ಹಾಸಿಗೆ ಮೇಲೆ ಬೀಳಬಾರದು, ದುಃಖದಿಂದ ಸಾಯಬಾರದು ಮತ್ತು ನಾವು ನಡೆದಾಡುವಾಗಲೇ ನಮ್ಮ ಜೀವನದ ಅಂತ್ಯವಾಗಬೇಕು. ಎಲ್ಲರೂ ಕೇಳ್ಕೊಳ್ಳೋದು ಅದನ್ನೇನೆ, ಗೊತ್ತಾಯ್ತಾ? ಅದೊಂದಾದರೆ ಇನ್ನೇನೂ ದೇವರು ಬೇಕಾಗಿಲ್ಲ ಅಂತ ಕೇಳ್ಕೊಂಡ್ರಿ. ವಿನಾ ದೈನೇನ ಜೀವನಂ ಅಂದರೆ ಎಂದಿಗೂ ಯಾರೊಂದಿಗೂ ಪರಾವಲಂಬಿಯಾಗಿ ಜೀವನ ಇರಬಾರದು. ಒಬ್ಬ ವ್ಯಕ್ತಿಯ ಪಾರ್ಶ್ವವಾಯುವಿಗೆ ಒಳಗಾದಾಗ ಇತರರ ಮೇಲೆ ಅವಲಂಬಿತನಾಗುವಂತೆ ಅಥವಾ ಅಸಹಾಯಕನಾಗಿರಬಾರದು. ದೇವರ ಕೃಪೆಯಿಂದ ಭಿಕ್ಷೆ ಬೇಡದೆ ಜೀವನ ನಡೆಸಬಹುದು. ಆ ಥರ ಇಟ್ಕೋಬೇಕು. ದೇಹಾಂತ ತವ ಸಾನ್ನಿಧ್ಯಂ ಅಂದರೆ ನಾವು ಬಂದಾಗ ದೇವರ ಮುಂದೆ ಇರಬೇಕು. ಭೀಷ್ಮ ಪಿತಾಮರ ಮರಣದ ಸಮಯದಲ್ಲಿ ದೇವರು ಕೃಷ್ಣ ಅವರ ಮುಂದೆ ನಿಂತಿದ್ದರು. ಅದನ್ನು ನೋಡಿ ಪ್ರಾಣ ಬಿಟ್ಟರು. ದೇಹಮೇ ಪರಮೇಶ್ವರ ಅಂದರೆ ಓ ದೇವರೇ ನಮಗೆ ಅಂತಹ ವರವನ್ನು ನೀಡು ಅಂತ ನಾವು ಅಲ್ಲಿ ಕೂತಾಗ ಕೇಳ್ಕೋಬೇಕು. ದೇವರನ್ನು ಪ್ರಾರ್ಥಿಸುವಾಗ ಮೇಲಿನ ಶ್ಲೋಕವನ್ನು ಪಠಿಸಿ ಕಾರು, ಬಂಗಲೆ, ಹುಡುಗ, ಹುಡುಗಿ, ಗಂಡ, ಹೆಂಡತಿ, ಮನೆ, ಹಣ ಇತ್ಯಾದಿಗಳನ್ನು ಕೇಳಬೇಡಿ. ಸಾಂಸಾರಿಕ ವಿಷಯಗಳನ್ನ ನಾವು ಬಿಟ್ಟುಬಿಡಬೇಕು. ಈಗ ನಿಮ್ಮ ಅರ್ಹತೆಗೆ ಅನುಗುಣವಾಗಿ ದೇವರು ನಿಮಗೆ ನೀಡುತ್ತಾನೆ. ಅದಕ್ಕಾಗಿಯೇ ದೇವರ ದರ್ಶನ ಮಾಡಿದ ನಂತರ ಪ್ರತಿಯೊಬ್ಬರೂ ಪ್ರಾರ್ಥನೆಯನ್ನು ಕುಳಿತು ಪ್ರಾರ್ಥಿಸಬೇಕು. ಇದು ಪ್ರಾರ್ಥನೆ ವಿಜ್ಞಾಪನೆ ಅಲ್ಲ. ವಿಜ್ಞಾಪನೆಯ ಲೌಕಿಕ ವಿಷಯಗಳಿಗಾಗಿ, ಉದಾಹರಣೆಗೆ ಮನೆ, ವ್ಯವಹಾರ, ಉದ್ಯೋಗ, ಮಗ, ಮಗಳು, ಲೌಕಿಕ ಸುಖಗಳು, ಸಂಪತ್ತು ಅಥವಾ ಇತರ ವಿಷಯಗಳಿಗೆ ಬೇಡಿಕೆಯಾಗತ್ತೆ. ನಮಗದೆಲ್ಲ ಅದು ಬೇಡ. ಪ್ರಾರ್ಥನೆ ಮಾಡ್ಕೋಬೇಕು ಎಂಬ ಪದದ ಅರ್ಥ ಎಂದರೆ ವಿಶೇಷ, ವಿಶಿಷ್ಟ, ಉತ್ತಮ ಮತ್ತು ಅರ್ಥನ ಎಂದರೆ ವಿನಂತಿ. ಪ್ರಾರ್ಥನೆ ಎಂದರೆ ವಿಶೇಷ ವಿನಂತಿ. ದೇವಾಲಯದಲ್ಲಿ ದೇವರ ದರ್ಶನವನ್ನು ಯಾವಾಗಲೂ ತೆರೆದ ಕಣ್ಣುಗಳಿಂದ ಮಾಡಬೇಕು. ಕೆಲವರು ಕಣ್ಣು ಮುಚ್ಚಿಕೊಂಡು ಅಲ್ಲೂ ನಿಲ್ಲುತ್ತಾರೆ. ಏಕೆ? ನಮ್ಮ ಕಣ್ಣುಗಳು ಮುಚ್ಚಬೇಕು. ನಾವು ದೇವರ ದರ್ಶನಕ್ಕೆ ಬಂದಿದ್ದೇವೆ. ದೇವರ ಸ್ವರೂಪವನ್ನು ಪಾದಗಳಿಂದ ಮುಖದವರೆಗೂ ಸೌಂದರ್ಯದ ಪೂರ್ಣ ಆನಂದವನ್ನು ಪಡೆಯಿರಿ. ನಿಮ್ಮ ಕಣ್ಣುಗಳನ್ನು ದೇವರ ಸ್ವರರೂಪದಿಂದ ತುಂಬಿಸಿ. ನೀವು ದರ್ಶನದ ನಂತರ ಹೊರಗೆ ಕುಳಿತಾಗ ನಂತರ ನೀವು ಕಣ್ಣುಗಳನ್ನು ಮುಚ್ಚಿಕೊಂಡು ನೋಡಿದ ಸ್ವರೂಪವನ್ನು ಧ್ಯಾನಿಸಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ದೇವರ ಧ್ಯಾನದಲ್ಲಿ ಬರೆದಿದ್ದರೆ ಮತ್ತೆ ದೇವಾಲಯಕ್ಕೆ ಹೋಗಿ ಮತ್ತೆ ನೋಡಿ. ಗೊತ್ತಾಯ್ತಾ? ನಾವು ದೇವರ ದರ್ಶನಕ್ಕೆ ಹೋದಾಗ ಕಣ್ಣು ಮುಚ್ಚಿಕೊಂಡು ಪರಮಾತ್ಮ ಅಂದರೆ ದೇವ್ರು ಕಾಣಲ್ಲ. ಫಸ್ಟ್ ಕಣ್ಣು ಮುಚ್ಚಿಕೊಂಡು ಕಣ್ಣು ಬಿಟ್ಟು ನಾವು ದೇವ್ರ ಪಾದದಿಂದ ಹಿಡಿದು ಎಲ್ಲ ನೋಡಬೇಕು. ಆಮೇಲೆ ಕಣ್ಣು ಮುಚ್ಚಿಕೊಂಡು ದೇವರು ಹೇಗಿದ್ದ ಅಂತ ನಾವು ಆಚೆ ಕಡೆ ಕೂತಾಗ ಜ್ಞಾಪಿಸ್ಕೋಬೇಕು. ಮತ್ತು ತಿರುಪ್ತಿಗೆ ಏನಾರ ಹೋದಾಗ ನಾವು ಕಣ್ಣು ಮುಚ್ಚಿಕೊಂಡು ಪರಮಾತ್ಮ ಅನ್ನೋದ್ರೊಳಗಾಗಿ ತೊಳ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಅದರಿಂದ ನಾವು ತಿಳ್ಕೋಬೇಕು. ಫಸ್ಟು ದೇವ್ರ ದರ್ಶನ ಮಾಡ್ಕೋಬೇಕು. ಕಂಡುಬಿಟ್ಟು ದೇವ್ರು ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಆಚೆಗೆ ಹೋಗ್ತಾ ಪರಮಾತ್ಮನನ್ನು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ. ಗೊತ್ತಾಯ್ತಾ? ಏಕೆ ನಾವು ಆಚೆ ಕಡೆ ಕೂತ್ಕೋಬೇಕು, ದೇವ್ರ ದರ್ಶನ ಮಾಡಿ ಆಚೆ ಕಡೆ ಕೂತ್ಕೋಬೇಕು ಅನ್ನೋದನ್ನು ಇವತ್ತು ನಾವು ತಿಳ್ಕೊಂಡ್ವು. ಈಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 6/7/2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಏಕಾದಶಿ, ರಾತ್ರಿ 8 ಗಂಟೆ 3 ನಿಮಿಷ, ನಕ್ಷತ್ರ ವಿಶಾಖ, ರಾತ್ರಿ 10 ಗಂಟೆ 25 ನಿಮಿಷ, ಮಳೆ ಪುನರ್ವಸು 1ನೇ ಪಾದ.
ರಾಹುಕಾಲ 5:16ರಿಂದ 6:52 ತನಕ ಇದೆ. ಗುಳಿಕ ಕಾಲ 3:40ರಿಂದ 5:16 ತನಕ ಇದೆ. ಯಮಗಂಡ ಕಾಲ 12:22ರಿಂದ 2 ಗಂಟೆ 4 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.